ಹಲೋ ಎಲ್ರಿಗೂ ನಮಸ್ಕಾರ. ಹೌದು ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೀವು ಮನೆಯಲ್ಲೇ ಯಾವ ರೀತಿ ಸಿಂಪಲ್ ಆಗಿ ಚಟ್ನಿ ಪುಡಿಯನ್ನ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರ್ಸಕ್ಕೆ ಹೋಗ್ತಾ ಇದೀವಿ. ತುಂಬಾ ಸಿಂಪಲ್, ಮನೆಯಲ್ಲಿ ಇರುವಂತ ಇಂಗ್ರೀಡಿಯೆಂಟ್ಸ್ ನೇ ಬಳಸ್ಕೊಂಡು ಆರಾಮಾಗಿ ಚಟ್ನಿ ಪುಡಿ ಮಾಡಿ ಇಟ್ಕೊಂಡ್ರೆ ಒಂದ್ ತಿಂಗಳು ಗಂಟ ಚಪಾತಿ, ಪೂರಿ, ಅನ್ನ ಯಾವ್ದಕ್ಕಾದ್ರೂ ಹಾಕೊಂಡು ನೀವು ಎಮರ್ಜೆನ್ಸಿ ಟೈಮ್ ಅಲ್ಲಿ ತಿನ್ಬೋದಾಗಿರುತ್ತೆ. ಯಾವ ರೀತಿ ಮಾಡೋದು, ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಈಗ ನೋಡ್ತಾ ಹೋಗೋಣ. ಹೌದು ಫ್ರೆಂಡ್ಸ್, ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅಂತ ನೋಡೋಣ. ಹೌದು, ಇಲ್ಲಿ ಒಂದು 10 ಗುಂಟೂರು ಮೆಣಸಿಕಾಯಿ, 10 ಬ್ಯಾಡಗೆ ಮೆಣಸಿಕಾಯಿ ತಗೊಂಡಿದ್ದೀವಿ. ಹಾಗೆ ಒಂದು ಅರ್ಧ ಮುಕ್ಕಾಲು ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈ ರೀತಿ. ನಂತರ ಒಂದು ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಕಾಳು ಮೆಣಸು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ನಿಂಬೆಹಣ್ಣು ಗಾತ್ರ ಆಗುವಷ್ಟು ಹುಣಸೆ ಹಣ್ಣು, ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕಡಲೆಬೇಳೆ ಒಂದು 100 ಗ್ರಾಮ್ ಅಷ್ಟು, ಒಂಚೂರು ಸಕ್ಕರೆ 1 ಸ್ಪೂನ್ ಅಷ್ಟು. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹೀಗೆ ಫ್ರೆಂಡ್ಸ್, ಒಂದು ಬಾಂಡ್ಲಿನ ತಗೊಳ್ಳೋಣ, ಹುರ್ಕೋಬೇಕು ಮೆಣಸಿಕಾಯಿ ಎಲ್ಲವನ್ನು ಕೂಡ. ಈಗ ಒಂಚೂರು ಎಣ್ಣೆನ ಈ ರೀತಿ ಬಾಂಡ್ಲಿಗೆ ಒಂಚೂರು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಒಂಚೂರು, ಒಂದು ಅರ್ಧ ಸ್ಪೂನ್ ಅಷ್ಟು ಬೇಡ, ಒಂದು 1/4 ಸ್ಪೂನ್ ಎಣ್ಣೆ ಹಾಕೊಂಡು ಈಗ ಮೆಣಸಿಕಾಯಿನ ತಗೊಂಡಿರುವಂತ ಮೆಣಸಿಕಾಯಿನ ಮೊದಲಿಗೆ ಒಂದ್ ಸ್ವಲ್ಪ ಹುರ್ಕೋಬೇಕು. ಅದು ಗರ್ಗರಿಯಾಗಿ ಆಗ್ಬೇಕು. ಅಲ್ಲಿ ಗಂಟ ಲೋ ಫ್ಲೇಮ್ ಅಲ್ಲೇ ಹುರ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಈ ರೀತಿ ಲೋ ಫ್ಲೇಮ್ ಅಲ್ಲೇ ಹುರ್ಕೊಳ್ಳಿ ನೀಟಾಗಿ. ಒಂದು 5 ನಿಮಿಷ ಹುರ್ಕೊಂಡ್ರೆ ಸಾಕು. ಈಗ ಇಷ್ಟು ಹುರ್ಕೊಂಡಿದೀವಿ, ಸಾಕು ಇಷ್ಟ ಆದ್ರೆ. ಈಗ ಇದನ್ನ ಒಂದು ತಟ್ಟೆಗೆ ಆರೋದಕ್ಕೆ ಬಿಡೋಣ. ಈ ರೀತಿ ತಟ್ಟೆಗೆ ಹಾಕೊಳ್ಳಿ, ಆರ್ದಂಗಿರುತ್ತೆ. ಇದು ಆರ್ಬೇಕು ಇದನ್ನ ಪುಡಿ ಮಾಡೋದಕ್ಕೆ. ಈಗ ಇದೇ ಒಂದು ಬಾಂಡ್ಲಿಗೆ ತಗೊಂಡಿರುವಂತ ಕಡಲೆಬೇಳೆ ಎಲ್ಲವನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ. ಕಡಲೆಬೇಳೆನೂ ಹುರ್ಕೋಬೇಕು. ಕಡಲೆಬೇಳೆ ಜೊತೆಗೆ ಏನೊಂದು ಕಾಳು ಮೆಣಸು ತಗೊಂಡಿದ್ವಿ, ಕಾಳು ಮೆಣಸನ್ನು ಕೂಡ ಹಾಕೋತಾ ಇದ್ದೀವಿ. ಜೊತೆಗೆ ಕೊಬ್ಬರಿ ಕೂಡ ತಗೊಂಡಿದ್ವಿ, ಕೊಬ್ಬರಿನೂ ಕೂಡ ಸೇರಿಸ್ಕೊತಾ ಇದ್ದೀವಿ. ನಂತರ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ. ಹಾಗೆ ಹುಣಸೆ ಹಣ್ಣನ್ನು ಕೂಡ ಹಾಕೊಳ್ಳೋಣ, ಅದು ಒಂದು ಸ್ವಲ್ಪ ಬಿಸಿ ಆಗಲಿ. ಈಗ ಇದಿಷ್ಟನ್ನು ಹಾಕೊಂಡು ಈಗ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದನ್ನ ನೀಟಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲೇ. ಇದೆಲ್ಲ ಒಟ್ಟಿಗೆ ಹಾಕೊಳ್ಳೋದ್ರಿಂದ ಯಾವುದು ಕೂಡ ಸೀದೋಗಲ್ಲ. ನೀವು ಕೂಡ ಅಷ್ಟೇ ಒಟ್ಟಿಗೆ ಹಾಕೊಂಡು ಹುರ್ಕೊಳ್ಳಿ. ಎಲ್ಲ ಬೇರೆ ಬೇರೆ ಹಾಕೊಂಡ್ರೆ ಸೀದೋಗ್ಬಿಡುತ್ತೆ. ಇದೊಂದು 3 ರಿಂದ 5 ನಿಮಿಷ ಹುರ್ಕೊಳ್ಳೋಣ. ಫ್ರೆಂಡ್ಸ್, 5 ನಿಮಿಷಗಳ ಕಾಲ ನೀಟಾಗಿ ಈ ರೀತಿ ಹುರ್ಕೊಂಡಿದೀವಿ. ಈಗ ನೀಟಾಗಿ ಹುರಿದಿದೆ. ಈಗ ಆಫ್ ಮಾಡಿದ್ದೀನಿ ಸ್ಟವ್ ಅನ್ನು ಕೂಡ. ನೀವು ನೋಡ್ಬೋದು, ಕಡಲೆಬೇಳೆ ಗೋಲ್ಡನ್ ಕಲರ್ ಬರಬೇಕು. ಈ ರೀತಿ ಇಷ್ಟು ಬರೋ ಗಂಟ ಹುರ್ಕೋಬೇಕು 5 ನಿಮಿಷಗಳ ಕಾಲ. ಈಗ ಇದನ್ನ ಇದ್ರಲ್ಲೇ ಬಿಡೋಣ. ಇದು ಕಡಲೆಬೇಳೆ, ಕೊಬ್ಬರಿ ಎಲ್ಲವೂ ಕೂಡ ಇದ್ರಲ್ಲೇ ಆರುತ್ತೆ ಒಂದ್ ಸ್ವಲ್ಪ ಹೊತ್ತು. ಅಲ್ಲಿ ಗಂಟ ಈಗ ಮೆಣಸಿಕಾಯಿನೂ ಕೂಡ ತಟ್ಟೆಯಲ್ಲಿ ಆರಾಕಿದೀವಿ. ಎರಡು ಕೂಡ ಆರ್ಬೇಕು. ಆನಂತರ ಪುಡಿ ಮಾಡ್ಕೊಂಡ್ರೆ ನಮ್ಮೊಂದು ಸಿಂಪಲ್ ಆದ ಚಟ್ನಿ ಪುಡಿ ರೆಡಿ ಆಗುತ್ತೆ ಮನೇಲೆ. ಈಗ ಮೆಣಸಿಕಾಯಿ ಎಲ್ಲವೂ ಕೂಡ ಆರಿದೆ. ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಇಟ್ಕೊಂಡಿದೀವಿ. ಈಗ ನೀಟಾಗಿ ಪುಡಿ ಮಾಡ್ಕೊಳ್ಳೋಣ. ಈಗ ಪುಡಿ ಮಾಡ್ಕೋತೀವಿ. ಮೆಣಸಿಕಾಯಿ ಎಲ್ಲವನ್ನು ಕೂಡ ಈ ರೀತಿ ಪುಡಿ ಮಾಡ್ಕೊಂಡಿದೀವಿ. ಈಗ ಇಷ್ಟು ಪುಡಿ ಆದ್ರೆ ಮೆಣಸಿಕಾಯಿ ಎಲ್ಲವೂ ಪುಡಿ ಆಗಿರೋದನ್ನ ಒಂದು ಈ ರೀತಿ ಬೇಸನ್ಗೆ ಹಾಕೋಣ, ಅಥವಾ ಯಾವುದೋ ಒಂದು ಪಾತ್ರೆಗೆ ಈ ರೀತಿ ಹಾಕೋಬಿಡಿ. ನಂತರ ಅದಕ್ಕೇನೆ ಅದೇ ಒಂದು ಮಿಕ್ಸರ್ ಜಾರ್ಗೆ ಏನೊಂದು ಕಡಲೆಬೇಳೆ, ಕೊಬ್ಬರಿಯನ್ನ ಹುರಿದಿಟ್ಕೊಂಡಿದ್ರಿ, ಅದು ಕೂಡ ಆರಿದೆ. ಈಗ ಅದನ್ನು ಕೂಡ ಹಾಕೊಳ್ಳೋಣ. ಅದನ್ನು ಕೂಡ ಹಾಕೊಂಡು ನೀಟಾಗಿ ಪುಡಿ ಮಾಡ್ಕೊಳ್ಳೋಣ. ಈಗ ಎಲ್ಲವನ್ನು ಕೂಡ ಹಾಕೋತಾ ಇದೀವಿ. ಅದನ್ನು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈಗ ಇಷ್ಟು ಪುಡಿ ಆಗಿದೆ. ಇದನ್ನ ನೀಟಾಗಿ ಎತ್ಕೊಂಡು ಪುಡಿ ಮಾಡಿರೋದನ್ನೆಲ್ಲ ಒಂದು ಸ್ವಲ್ಪನೇ ಪುಡಿ ಮಾಡ್ಕೊಳ್ಳಿ. ಒಟ್ಟಿಗೆ ಪುಡಿ ಮಾಡಿದ್ರೆ ಆಗಲ್ಲ. ಒಂದು ಈ ರೀತಿ ಬಾಂಡ್ಲಿಗೆ ಹಾಕೋತಾ ಇದೀವಿ ನಾವು. ಪುನಃ ಕೂಡ ಅಷ್ಟೇ, ಮಿಕ್ಕಿರೋದೆಲ್ಲವನ್ನು ಕೂಡ ಈಗ ಅದೇ ರೀತಿ ಚೂರೇ ಹಾಕೊಂಡು ಪುಡಿ ಮಾಡ್ಕೋತಾ ಇದೀವಿ. ನೋಡಿ ಫ್ರೆಂಡ್ಸ್, ಈಗ ಎಲ್ಲವನ್ನು ಕೂಡ ಈ ರೀತಿ ಪುಡಿ ಮಾಡಿ ಸ್ವಲ್ಪನೇ ಪುಡಿ ಮಾಡಿ ಹಾಕೊಂಡಿದೀವಿ. ನಂತರ ಈಗ ಇದೆಲ್ಲವನ್ನು ಕೂಡ ಲಾಸ್ಟ್ ಅಲ್ಲಿ ಒಂದ್ಸತಿ ಪುಡಿ ಮಾಡಿರೋದನ್ನ ಪುನಃ ಒಂದ್ಸತಿ ಮಿಕ್ಸಿಗೆ ಹಾಕೋತಾ ಇದೀವಿ. ನೋಡ್ತಾ ಇರ್ಬೋದು. ಈಗ ಇದೆಲ್ಲವನ್ನು ಕೂಡ ಹಾಕೋತಾ ಇದೀವಿ ಪುನಃ. ಏನಕ್ಕಪ್ಪ ಅಂದ್ರೆ ಎಲ್ಲವೂ ಕೂಡ ಒಂದ್ಸತಿ ಪುಡಿ ಆಗಿರೋದನ್ನೆಲ್ಲ ಹಾಕೊಂಡು ಲಾಸ್ಟ್ ಅಲ್ಲಿ ಒಂದ್ಸತಿ ನೀವು ಮಿಕ್ಸಿನ ಮಾಡ್ಕೊಂಡ್ರೆ ನೀಟಾಗಿ ಮೆಣಸಿಕಾಯಿ ಖಾರ ಎಲ್ಲವೂ ಕೂಡ
ಕಲರು ಬರುತ್ತೆ, ಜೊತೆಗೆ ಎಲ್ಲ ಕೂಡ ಮಿಕ್ಸ್ ಆಗುತ್ತೆ ಪುನಃ. ಹಾಗೆ ಒಂದು ಸ್ವಲ್ಪ ಪುಡಿನೂ ಆಗುತ್ತೆ, ಪುಡಿ ಆಗದೆ ಇರೋವಂಥದ್ದು. ನೋಡಿ, ಈಗ ಎಲ್ಲವನ್ನು ಕೂಡ ಸೇರಿಸ್ಕೊತಾ ಇದೀವಿ ಪುನಃ. ಇಷ್ಟ ಆದರೆ ರೆಡಿ ಆಗುತ್ತೆ. ಸಿಂಪಲ್ ಆಗಿ ಮನೇಲೆ ಮಾಡ್ಕೋಬೋದು. ಚಪಾತಿಗೂ ತಿನ್ಬೋದು, ಅನ್ನಕ್ಕೂ ತಿನ್ಬೋದು, ಇಡ್ಲಿ, ದೋಸೆ ಎಲ್ಲದಕ್ಕೂ ಕೂಡ ಮನೇಲಿ ಚಟ್ನಿ ಪುಡಿ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಈಗ ಇದೊಂದ್ಸತಿ ಈಗ ಮಿಕ್ಸ್ ಆನ್ ಮಾಡ್ತೀವಿ. ಒಂದ್ಸತಿ ನೀಟಾಗಿ ಪುಡಿ ಆಗುತ್ತೆ. ಈಗ ತೆಗ್ದಿದೀವಿ, ಪರ್ಫೆಕ್ಟ್ ಆಗಿ ಬಂದಿದೆ ಚಟ್ನಿ ಪುಡಿ. ನೀವು ನೋಡಿರ್ಬೋದು, ಚಟ್ನಿ ಪುಡಿನ ಇದೇ ರೀತಿ ಬಂದ್ರೆ ಸಾಕು. ತುಂಬಾ ನೈಸ್ ಆದ್ರೆ ಚೆನ್ನಾಗಿರಲ್ಲ, ಒಂಚೂರು ತರ್ತರಿಗೆ ಇರಬೇಕು. ಈಗ ಇದು ರೆಡಿ ಆಗಿದೆ. ಈಗ ಇದನ್ನ ಸರ್ವನ್ನ ಮಾಡ್ಕೊಳ್ಳೋಣ. ಒಂದು ಬಾಣ್ಲಿಗೆ ಹಾಕಿ ನೀಟಾಗಿ ಎಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬಹುದು. ನೀವು ಒಂದು ಮಿಕ್ಸ್ ಮಾಡಿ ಎಲ್ಲವನ್ನು ಕೂಡ ನೀಟಾಗಿ ಎಲ್ಲವನ್ನು ಕೂಡ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಚಟ್ನಿ ಪುಡಿ ರೆಡಿ ಆಗಿದೆ. ನೋಡ್ಬೋದು, ನೀಟಾಗಿ ಬಂದಿದೆ. ಇಷ್ಟ ಆದರೆ ರೆಡಿ. ಇದನ್ನ ನೀವು ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿಗೂ ಕೂಡ ಹಾಕೋ ತಿನ್ಬೋದು. ತಟ್ಟೆ ಇಡ್ಲಿಗೆ ಚಟ್ನಿ ಪುಡಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಈಗ ನೋಡಿ, ರೊಟ್ಟಿ ಜೊತೆಗೆ ಹಾಕೊಂಡು ಸರ್ವನ್ನ ಮಾಡ್ಕೋತಾ ಇದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಈಗ ಹೇಗಿದೆ ಅಂತ ಕೂಡ ನಾನೇ ತಿನ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನನ್ನ ಮುಂದೆ ಚಟ್ನಿ ಪುಡಿ ಹಾಗೂ ರೊಟ್ಟಿ ಜೊತೆಗೆ ಚಟ್ನಿ ಪುಡಿನ ಮಾಡಿ ಸರ್ವನ್ನ ಮಾಡ್ಕೊಂಡಿದೀವಿ. ಕಾಣಿಸ್ತಾ ಇದೆ ಅನ್ಕೋತೀನಿ. ಈಗ ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಚಟ್ನಿ ಪುಡಿನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೀವು ಇದನ್ನು ಒಂದ್ಸತಿ ಮಾಡಿ ಇಟ್ಕೊಂಡ್ರೆ 1 ತಿಂಗಳು ಗಂಟ ಆರಾಮಾಗಿರುತ್ತೆ. ಮನೆಯಲ್ಲಿ ಮಾಮೂಲಿ ಹಸಿ ಚಟ್ನಿ ಮಾಡಕ್ ಆಗದೆ ಇರುವಂತ ಟೈಮಲ್ಲಿ ಈ ಒಂದು ಚಟ್ನಿನ ಚಪಾತಿ, ಪೂರಿ, ದೋಸೆ ಯಾವ್ದಕ್ಕಾದ್ರೂ ಹಾಕೊಂಡು ನೀವು ತಿನ್ಬೋದು. ಅನ್ನಕ್ಕೂ ಬೇಕಾದ್ರೆ ಕಲ್ಸ್ಕೊಂಡು ತಿನ್ಬೋದು ಸೈಡಲ್ಲಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹೇಗ್ ಬಂತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ ಫ್ರೆಂಡ್ಸ್.